ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗುರುನಾನಕ್ ಜಯಂತಿಯ ದಿನದ ವಿಡಿಯೋ 2ನೇ ಪಾರ್ಟ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ಸಜೆಸ್ಟೆಡ್ ವಿಡಿಯೋ ಕ್ಲಿಕ್ ಮಾಡಿ ನೋಡಬಹುದು. ಇವತ್ತಿನ ದಿನ ಇಲ್ಲಿ ಗುರುದ್ವಾರದಲ್ಲಿ ಬೀದರಲ್ಲಿ ತುಂಬಾ ಪಟಾಕಿಯನ್ನು ಹಚ್ಚಿದ್ದಾರೆ ನೋಡಬಹುದು. ಇಲ್ಲಿ ನೀವು ಒಳಗಡೆ ಹೋಗಬೇಕು ಅಂತಂದರೆ ಗಂಡು ಮಕ್ಕಳೇ ಇರಲಿ ಅಥವಾ ಹೆಣ್ಮಕ್ಳೇ ಇರಲಿ, ಚಿಕ್ಕವರಿರಲಿ ಅಥವಾ ವಯಸ್ಸಾದವರು ಇರಲಿ, ತಲೆಯ ಮೇಲೆ ಏನಾದರೂ ಹಾಕ್ಕೊಳ್ಳೇಬೇಕು. ಅಂದರೆ ಸೀರೆಯನ್ನು ಉಟ್ಕೊಂಡವರು ಸೆರಗನ್ನು ತಲೆಯ ಮೇಲೆ ಹಾಕ್ಕೊಳ್ತಾರೆ. ಆದರೆ ಜೀನ್ಸ್ ಹಾಕ್ಕೊಂಡವರಿಗೆ ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ ಅಲ್ವಾ, ಹಾಗಾಗಿ ಅವ್ರ ಹತ್ರ ವೇಲು ಓಣಿ ಏನೂ ಇರೋದಿಲ್ಲ. ಹಾಗಾಗಿ ಅವರು ತನ್ನ ಖರ್ಚಿಪನ್ನು ಹಾಕ್ಕೊಳ್ಬೋದು. ಅಥವಾ ತನ್ನ ಜೊತೆಗೆ ಏನು ತಂದಿಲ್ಲ ಅಂತಂದರೆ ಇಲ್ಲಿಯೇ ಅವರು ಕೊಡ್ತಾರೆ ಒಂದು ವಸ್ತ್ರನ, ಅದನ್ನು ತಲೆಯ ಮೇಲೆ ಹಾಕ್ಕೊಳ್ಳೇಬೇಕು. ಅದಿಲ್ಲ ಅಂತಂದರೆ ಒಳಗಡೆ ಪರ್ಮಿಷನ್ ಇರೋದಿಲ್ಲ. ಇಲ್ಲಿ ಹೆಜ್ಜೆಯ ಗುರುತನ್ನು ನೋಡ್ತಾ ಇದ್ದೀರಲ್ವ, ಏನು ಅಂತಂದರೆ ಬೀದರ್ಗೆ ಗುರುನಾನಕ್ ದೇವ್ ಅವರು ಬಂದಾಗ ಬೀದರ್ನ ಜನತೆ ತನ್ನ ನೀರಿನ ಸಮಸ್ಯೆಯನ್ನು ಅವರ ಮುಂದೆ ಇಟ್ಟಾಗ ಅವರು ತನ್ನ ಕಾಲಿನಿಂದ ಒಂದು ಕಲ್ಲನ್ನು ಸರಿಸಿದ್ರಂತೆ, ಅಲ್ಲಿ ನೀರು ಬಂತು. ಹಾಗಾಗಿ ಅವಾಗಿನಿಂದ ಕಂಟಿನ್ಯೂ ಆಗಿ ನೀರು ಬರ್ತಾನೆ ಇವೆ ಇಲ್ಲಿ. ಹಾಗಾಗಿ ಈ ಹೆಜ್ಜೆಯ ಗುರುತು ಇದೆ ಇಲ್ಲಿ ನಮಸ್ಕರಿಸಿ ಮುಂದೆ ಹೋಗೋಣ. ದೇವಸ್ಥಾನ ಮಾತ್ರ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಬಹುದು. ಪೂರ್ತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.